ಮಿತ್ರರೇ, ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಹೊರಟಿರೋದು ಯಾವುದಂತಂದರೆ, ಈ ನಮ್ಮ ಇತಿಹಾಸದಲ್ಲಿ ನಮ್ಮ ಇತಿಹಾಸಕಾರರು ತಿಳಿಸಿಕೊಟ್ಟ ಸತ್ಯವೆಷ್ಟು, ಸುಳ್ಳೆಷ್ಟು, ನಾವು ತಿಳ್ಕೊಳ್ಬೇಕಾದಂಥ ಸತ್ಯ ಯಾವುದು, ಎಲ್ಲಿಂದ ಯಾವ ಸಲಹೆಯಿಂದ ನಾವು ಇದನ್ನು ತಿಳ್ಕೊಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೀವು ನೋಡಿ. ದುರದೃಷ್ಟಕರ ವಿಷಯ, ನಾನು ಯಾವಾಗಲೂ ಸ್ವಾತಂತ್ರ್ಯ ನಂತರ ಭಾರತದ ಸರ್ಕಾರ ಮತ್ತು ಸರ್ಕಾರದ ನೀತಿ ನಿಲುವುಗಳು ಮತ್ತು ಅವೈಜ್ಞಾನಿಕವಾದಂಥ ಭಾರತೀಯ ಶಿಕ್ಷಣ ನೀತಿ, ಸಾಂಸ್ಕೃತಿಕ ರಂಗಭೂಮಿ, ಇವುಗಳೆಲ್ಲದಕ್ಕಿವಾಗಿ ಸರ್ಕಾರ ತೆಗೆದುಕೊಂಡಂಥ ನಿಲುವುಗಳು, ಸಪೋರ್ಟ್ ಮಾಡ್ತಿದ್ದ ರೀತಿ, ಇವುಗಳ ಬಗ್ಗೆ ನನ್ನ ಆಕ್ಷೇಪ ಯಾಕಿದೆ ಅಂತ ಹೇಳೋದ್ರ ಬಗ್ಗೆ, ಇತಿಹಾಸ ಬರೆದಂತಹ ವ್ಯಕ್ತಿಗಳ ವ್ಯಕ್ತಿತ್ವ ಮತ್ತು ಉದ್ದೇಶ ಮತ್ತು ಅದರ ಕಾರಣಗಳ ವಿಷಯಗಳನ್ನು ಕೂಡ ನಾವು ತಿಳಿದುಕೊಳ್ಬೇಕಾದಂತಹ ಬಹಳ ಮುಖ್ಯವಾದ ಕಾಲಘಟ್ಟದಲ್ಲಿ ನಾವು ಇವತ್ತು ಅನ್ನೋದನ್ನು ನಾವು ಮರಿಬಾರ್ದು. ಸಾಹಿತ್ಯದಲ್ಲಾಗಲಿ, ರಂಗಭೂಮಿಯಲ್ಲಾಗಲಿ, ಅಥವಾ ಪಠ್ಯಪುಸ್ತಕಗಳಲ್ಲಾಗಲಿ, ಅಥವಾ ಸಿನಿಮಾಗಳಲ್ಲಾಗಲಿ, ಧಾರಾವಾಹಿಗಳಲ್ಲಾಗಲಿ, ಇವೆಲ್ಲ ಏನಾಗೋಯ್ತು ಅಂದರೆ, ಭಾರತದ ಚರಿತ್ರೆಯನ್ನು ಹೇಗೆ ತಿರುಚಲ್ಪಟ್ಟಿತು ಅನ್ನೋದನ್ನು ನೀವು ಈ ಇತಿಹಾಸಕಾರರಿಂದ ನೀವು ಸತ್ಯವನ್ನು ತಿಳ್ಕೊಳ್ಳಿಲ್ಲ ಅಂತಂದರೆ, ಮುಂದಿನ ಜನ್ರೇಷನ್ ಅಥವಾ ಮುಂದಿನ ಪೀಳಿಗೆಗೆ ನಾವು ಒಂದು ದೊಡ್ಡ ದ್ರೋಹವನ್ನು ಬಗ್ದಂಗಾಗುತ್ತೆ. ನಮಗೆ ಹಿಂದಿನ ಸರ್ಕಾರಗಳು ಯಾವ ಥರದ ದ್ರೋಹ, ಜಾತ್ಯತೀತ ಯಾವುದು ಇದು ಅಂತ ಹೇಳಿ ಕಮಿಟಿ ಎಲ್ಲ ಇತ್ತೆಗಳನ್ನು ಹೇಳ್ಕೊಂಡು ನಮಗೆ ಮೋಸ ಮಾಡಿದ್ರು. ಅದನ್ನು ನಾವು ಒಪ್ಕೊಂಡು ನಂಬಿಕೊಂಡು ಅವರು ಕೊಟ್ಟ ಬಿಟ್ಟಿ ಭಾಗ್ಯಗಳನ್ನೆಲ್ಲ ನಂಬಿಕೊಂಡು ಇದೇ ನಮ್ಮ ಬದುಕು, ಇದೇ ನಮ್ಮ ಸಂಸ್ಕೃತಿ ಅಂತ ಬಾಳಿದ್ವಿ. ಆದರೆ ಮುಂದೆ ಭಾರತದ ಭವಿಷ್ಯದ ದೃಷ್ಟಿಯಿಂದ ಅದು ಹಾಗಾಗಬಾರ್ದು ಅನ್ನೋದನ್ನು ಇಟ್ಕೊಂಡು ಈ ದೃಷ್ಟಿಯಿಂದ ಇವರೆಲ್ಲ ಮಾತಾಡ್ತಾರೆ. ಇದನ್ನೆಲ್ಲ ನೀವು ಯಾಕೆ ಕೇಳಿಸ್ಕೋಬೇಕು ಅಂತ ಹೇಳ್ತೀನಿ ಅಂತಂದರೆ, ಅದ್ಭುತವಾದ ವಿಷಯಗಳನ್ನು ನಮಗೆ ಎಷ್ಟೋ ಪುಸ್ತಕಗಳನ್ನು ಓದೋಕ್ಕಾಗದೇ ಇರ್ಬೋದು, ಆದರೆ ಅದನ್ನು ಅವರು ಕೊಡುವಂಥ ಒಂದು ಮುಖ್ಯವಾದ ವಿಷಯಗಳನ್ನು ನಾವು ಫಾಲೋ ಮಾಡ್ತಲ್ಲಿ ಖಂಡಿತ ತಪ್ಪಿಲ್ಲ ಅಂತ ನಾನು ಈ ಮಹಾನ್ ವ್ಯಕ್ತಿಗಳ ಇದನ್ನು ಫೋಟೋ ಹಾಕಿ ಅವರು ಯಾವ್ಯಾವ ಚಾನಲಲ್ಲಿ ಅವರು ಇದು ಮಾಡಿದ್ದಾರೆ ಅನ್ನೋದನ್ನು ನಿಮ್ಗೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಯೂಟ್ಯೂಬ್ ಚಾನಲ್ಸ್ ಇರ್ಬೋದು, ಅಥವಾ ಚಾನಲ್ಸ್ಗಳಿರ್ಬೋದು, ಅಥವಾ ಇಂಥ ವ್ಯಕ್ತಿಗಳಿರ್ಬೋದು, ಇವು ನಮ್ಮ ಭಾರತೀಯ ಸಂಸ್ಕೃತಿಯ ನಾವು ತಿಳ್ಕೊಬೇಕು ಭಾಳ ಹೆಮ್ಮೆಯ ವ್ಯಕ್ತಿಗಳು. ಇಂಥ ಹೆಮ್ಮೆಯ ವಿಷಯಗಳನ್ನು ತಿಳ್ಕೊಳ್ಳಿಲ್ಲ ಅಂತಂದರೆ, ಯಾಕಂದರೆ ಇವತ್ತಂತೂ ಓದಿನ ಸಂಸ್ಕೃತಿ ಭಾಳ ಕಡಿಮೆ ಆಗಿದೆ. ಕೆಲವು ಸೀಮಿತ ವ್ಯಕ್ತಿಗಳು ಆ ಪುಸ್ತಕಗಳನ್ನು ಸ್ಟಡಿ ಮಾಡಿ ಒಂದೊಂದು ಒಳ್ಳೊಳ್ಳೆ ಅದ್ಭುತವಾದ ಸತ್ಯಗಳನ್ನು ಅವರು ಕೊಡ್ತಾರೆ ಅಂದಾಗ, ನಾವು ಅಟ್ಲೀಸ್ಟ್ ನಾವು ಕನಿಷ್ಠ ಪಕ್ಷ ಇವತ್ತಿನ ಈ ಮೀಡಿಯಾ ಸಂದರ್ಭದಲ್ಲಿ ನಾವು ಕೇಳಿಸ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ನಮಗೆ ಅಭ್ಯಾಸ ಹೋಗಿದೆ 3ನೇ ದರ್ಜೆ ವಿಷಯಗಳು, ಯಾವುದೋ ಕ್ರೈಮ್ ವಿಷಯಗಳು, ಕ್ರೈಮ್ ನ್ಯೂಸ್ಗಳು, ಅಥವಾ ಯಾವುದೋ ಕೊಲೆ ಸಂಬಂಧಪಟ್ಟಂಥ ವಿಷಯಗಳು, ರೇಪ್ ಸಂಬಂಧಪಟ್ಟಂಥ ವಿಷಯಗಳು, ಇಂಥವೆಲ್ಲ ನಮಗೆ ಮೈಮನಗಳನ್ನು ತಣಿಸುವಂತಹ ಒಂದು ವಿಷಯಗಳಾಗಿಬಿಟ್ಟಿದ್ದೇವೆ ಅನ್ನೋದು ಬಿಟ್ಟರೆ, ಆದರೆ ಮನ ತಣಿಸುವಂಥ ನಿಜವಾಗಿ ನಮ್ಮ ಮನಸ್ಸನ್ನು ತಲುಪಬೇಕಾದಂಥ ಒಂದು ಆರೋಗ್ಯಕರವಾದ ವಿಷಯವನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಕಿವಿ, ಮೈಂಡ್ಸೆಟ್ಟು, ಎಜುಕೇಷನು ಇವು ಕಳ್ಕೊಂಬಿಟ್ಟಿದ್ದಾವೆ. ನಾವು ಅದನ್ನು ಕನಿಷ್ಠ ನಮ್ಮ ಈ ಜನ್ರೇಷನ್ಗೆ ಅಲ್ದಿದ್ರು ಮುಂದಿನ ಜನ್ರೇಷನ್ಗೆ ನಾವು ಅದನ್ನು ಓಪನ್ ಮಾಡಿಬಿಟ್ಟು ಮುಂದಿನ ಪೀಳಿಗೆಯ ಭವಿಷ್ಯದ ದೃಷ್ಟಿಯಿಂದ, ಭಾರತದ ಸಂಪೂರ್ಣ ರಾಷ್ಟ್ರೀಯ ಹಿತದೃಷ್ಟಿಯಿಂದ ನಾವು ಇದನ್ನು ಯೋಚಿಸಲೇಬೇಕಾದಂಥ ವಿಷಯ, ತಿಳ್ಕೊಳ್ಳೇಬೇಕಾದಂಥ ವಿಷಯ, ಕೇಳಿಸ್ಕೊಳ್ಳಲೇಬೇಕಾದಂಥ ವಿಷಯ, ರೂಢಿಸಿಕೊಳ್ಳಬೇಕಾದಂಥ ವಿಷಯ ಮತ್ತು ಅಳವಡಿಸಿಕೊಳ್ಳಬೇಕಾದಂಥ ವಿಷಯವನ್ನು ನಾನು ಮಿತ್ರರೇ ನಿಮ್ಮ ಮುಂದೆ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ರಂಗಭೂಮಿಯವರಾಗಲಿ, ಧಾರಾವಾಹಿ ಮಾಡೋರಾಗಲಿ, ಸಿನಿಮಾ ಮಾಡೋರಾಗಲಿ, ಸರಿಯಾಗಿ ಇತಿಹಾಸವನ್ನು, ಸರಿಯಾದ ಚರಿತ್ರೆಯನ್ನು, ಸರಿಯಾದ ವಿಷಯವನ್ನು, ಸಾಹಿತ್ಯವನ್ನು ಅಧ್ಯಯನ ಮಾಡಿದಿದ್ರೆ ಎಂಥೆಂಥ ಸುಂದರವಾದ ಘಟನಾವಳಿಗಳು ನಮ್ಮ ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ, ಪೌರಾಣಿಕದಲ್ಲಿ ನಡೆದು ಹೋಗಿದೆ. ಅದನ್ನು ನಾವು ಹೇಗೆ ಅಳವಡಿಸಿ ಇದನ್ನು ಸತ್ವಯುತವಾಗಿ ತರಬೋದಿತ್ತು ಅಂತ ಯೋಚನೆ ಮಾಡ್ಬೋದಿತ್ತು. ಬಟ್ ಎಲ್ಲರೂ ಮಿಸ್ ಮಾಡಿಕೊಟ್ರು ಬಿಕಾಸ್ ಆಫ್ ಹಣ. ಕಮರ್ಷಿಯಲ್ ಹೆಸರಿನಲ್ಲಿ ಒಂದಷ್ಟು ಕ್ರೌರ್ಯ, ಸೆಕ್ಸು ಇವುಗಳನ್ನೆಲ್ಲ ಮೆರೆದು, ಅವಾರ್ಡ್ ಹೆಸರಿನಲ್ಲಿ ಒಂದಷ್ಟು ಇತಿಹಾಸಕ್ಕೆ ದ್ರೋಹ ಮಾಡಿದ್ರು. ಇವರಿಗೆ ಅವಾರ್ಡು, ನಾವು ಸಮಾಜ ಬದಲಾವಣೆ ಮಾಡ್ತೀವಿ, 3 ಕಾಸಿನ 3 ಜನ ನೋಡಲ್ಲ, ಆದರೆ ನಾವು ಅವಾರ್ಡ್ ತಗೊಂಡ್ವಿ ಅಂತೇಳಿ ದೊಡ್ಡ ಪ್ರಚಾರ ಗಿಟ್ಸ್ಕೊಳ್ತೀವಿ ಅನ್ನೋದು ಬಿಟ್ಟರೆ, ಇವರು ಯಾವುದೂ ಇತಿಹಾಸವನ್ನು ಸತ್ಯವಾಗಿ ಹೇಳಿಲ್ಲ. ಇಡೀ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಸತ್ಯವಾಗಿ ಹೇಗೆ ಹೇಳಬೇಕಿತ್ತೋ ಹಾಗೆ ಹೇಳುವಲ್ಲಿ ಇವರು ಸೋತು ಅಂತಲೇ ಹೇಳ್ಬೋದು. ಸತ್ಯಜಿತ್ ರಾಯಿಂದ ಇವತ್ತಿನವರೆಗೂ ನಾನು ಅದನ್ನೇ ಹೇಳ್ತಾ ಇರೋದು.
ಸತ್ಯಜಿತ್ ರೈ ಕೂಡ ಅವರ ಸಿನಿಮಾಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನು, ಭಾರತೀಯ ಸಂಪ್ರದಾಯ, ಭಾರತೀಯ ಆಚರಣೆಗಳನ್ನ ಡಿಮಾರಲೈಸ್ ಮಾಡಿದ್ದಕ್ಕಾಗಿ ಅವ್ರಿಗೆ ಅವಾರ್ಡ್ ಸಿಕ್ಕಿದ್ದು ಅನ್ನೋದು ಬಿಟ್ಟರೆ, ಅವುಗಳ ನಿಜವಾದ ಸತ್ಯವನ್ನು ಹೇಳೋಕ್ಕೆ ಸತ್ಯಜಿತ್ ರೈ ಕೂಡ ಅವ್ರ ಸಿನಿಮಾಗಳಲ್ಲಿ ಸೋತಿದ್ರು ಅಂತಲೇ ಹೇಳ್ಬೋದು. ಈ ಸೋ ಕಾಲ್ಡ್ ಮಾನ ಮರ್ಯಾದೆ, ಗೌರವ ಏನೂ ಇಲ್ಲದೆ, ತಲೆ ಬುರುಡೆಯಲ್ಲಿ ಯಾವುದೇ ಇದು ಇಲ್ಲದೆ, ರಾಷ್ಟ್ರೀಯತೆ ಭಾರತೀಯತೆ ಇಲ್ಲದೆ ಇರುವಂಥ ಈ ಸೋ ಕಾಲ್ಡ್ ಬುದ್ಧಿಜೀವಿಗಳನ್ನು, ಲದ್ದಿಜೀವಿಗಳೇನಿದ್ದಾರೆ, ಇವ್ರದ್ದೇ ಒಂದು ಸರ್ಕಲ್ಲು. ನೋಡೋರು ಅವರೇ, ಅವಾರ್ಡ್ ಕೊಡೋರು ಅವರೇ, ಸೆಲೆಕ್ಟ್ ಮಾಡೋರು ಅವರೇ, ಮಾಡೋರು ಅಂಥ ಯಾಕಂದರೆ ಇವರಿಗೆ ಈಗಲೂ ಅಷ್ಟೇ ಅವ್ರಿಗೆ ಯಾವುದೇ ರೀತಿ ಮಾನ ಮರ್ಯಾದೆ ಅನ್ನೋದಂತೂ ಇಲ್ಲ. ಅಂಥದ್ದೇ ಮಾನಗೆಟ್ಟ ಸರ್ಕಾರ ಬೇರೆ. ಮಿತ್ರರೇ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಏನನ್ನಿಸುತ್ತೆ, ನಿಮಗೆ ಏನನ್ನಿಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮ ಕಮೆಂಟ್ನ ಬಾಕ್ಸಲ್ಲಿ ಹಾಕಿ. ಧನ್ಯವಾದಗಳು. ಥ್ಯಾಂಕ್ ಯು.